ಫಾಸ್ಟ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಜೊತೆಗೆ ನಾವು ಒಂದಿಷ್ಟು ಚರ್ಚೆಯನ್ನ ಮಾಡಿದ್ದೇವೆ. ಯಾರ್ಯಾರು? ಹೆಬ್ಬಾಳ್ಕರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೇವೆ. ಉಪಹಾರ ಕೂಟದಲ್ಲಿ ನಂಜೇಗೌಡರು ಕೂಡ ಇದ್ರು. ಆದರೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ. ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಜೊತೆ ನಾನು ಹೆಬ್ಬಾಳ್ಕರ್ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ. ಉಪಹಾರ ಕೂಟದಲ್ಲಿ ನಂಜೇಗೌಡರು ಕೂಡ ಇದ್ರು. ಆದರೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತೇಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ಸರ್ ನಿನ್ನೆ ನಮ್ಮ ಡಿನ್ನರ್ ಮೀಟಿಂಗ್ ಪ್ರತಿನಿಧಿ ಆಗಿದೆ. ಬಸವರಾಜ್ ಚರಂತಿಮಠ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿನ್ನರ್ ಮೀಟಿಂಗ್ಗಳು ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಮತ್ತೆ ಬಹುಶಃ ಇದು ನಾಯಕತ್ವದ ಒಂದು ಜಟಾಪಟಿಗೆ ಈ ಡಿನ್ನರ್ ಮೀಟಿಂಗ್ಗಳೇ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಇವತ್ತು ಬೆಳಿಗ್ಗೆ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಅನ್ನೋ ವಿಚಾರ. ಸದ್ಯ ಏನ್ ಸಂದೇಶ ರವಾನಿಸ್ತಾ ಇದೆ ಇದು ಅಂತ? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಎದುರಿತಕ್ಕಂತಹ ನಾಯಕತ್ವದ ಗೊಂದಲ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನೀವು ಗಮನಿಸಿದ್ರಿ, ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಬಣ, ಡಿಸಿಎಂ ಬಣ ಮತ್ತು ತಟಸ್ಥ ಬಣ ಅಂತ ಡಿವೈಡ್ ಆಗಿರೋದನ್ನ ನೀವು ಬಹಳ ಪ್ರಮುಖವಾಗಿ ಗಮನಿಸಿದ್ರಿ. ಇದು ಹೊರತಂತೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿಸಿ ಸಮನ್ವಯ ಮೂಡಿಸುವಂತ ಕೆಲಸವನ್ನ ಮಾಡ್ತು. ಆದಾಗ್ಯೂ ಕೂಡ ಬೆಳಗಾವಿ ಅಧಿವೇಶನದ ಮೊದಲು ಒಂದು ದಿನ 2 ದಿನ ಸೈಲೆಂಟ್ ಆಗಿತ್ತು. ಆದ್ರೆ 2ನೇ ದಿನದ ಬಳಿಕ ಈ ಒಂದು ಬೆಳಗಾವಿ ಅಧಿವೇಶನದಲ್ಲೇ ನಾಯಕತ್ವದ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು, ಗೊಂದಲಗಳು, ಆಯಾ ಬಣದ ಶಾಸಕರುಗಳು ಚರ್ಚೆಯನ್ನ ಮಾಡ್ತಾ ಇರೋದನ್ನ ನೀವು ಗಮನಿಸಬೇಕು ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಕೂಡ ಮೇಲಿಂದ ಮೇಲೆ ಡಿನ್ನರ್ ಮೀಟಿಂಗ್ ಗಳನ್ನಾಗ್ಲಿ, ಲಂಚ್ ಮೀಟಿಂಗ್ ಗಳನ್ನಾಗ್ಲಿ, ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡ್ತಾನೆ ಇದ್ದಾರೆ. ವಿಧಾನಸಭೆಯ ಮೊಗಸಾಲೆಯಲ್ಲೂ ಕೂಡ ಅಲ್ಲೆಲ್ಲ ಸೇರಿದಲ್ಲೂ ಕೂಡ ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ. ಇನ್ನೊಂದು ಸಿದ್ದರಾಮಯ್ಯ ಅವರ ಬಣದ ಸದಸ್ಯರು ಕೂಡ ಹಿಂದೆ ನಾಯಕರೆಲ್ಲ ಒಟ್ಟಾಗಿ ಸೇರಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ರು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. ಈ ತರಹದ ಮೀಟಿಂಗ್ ಗಳು ಪ್ರತಿದಿನ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಈ ವೇಳೆ ರಾಜಕೀಯ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ರಾಜಕೀಯ ಸಂಘರ್ಷಕ್ಕೂ ಕೂಡ ಎಡೆ ಮಾಡಿಕೊಡ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ನಡುವೆ ಏನ್ ತಿಕ್ಕಾಟ ನಡೀತಾ ಇದೆ, ಅದರಲ್ಲಿ ಯತೀಂದ್ರ ಅವರ ಹೇಳಿಕೆ ಕೊಟ್ಟ ನಂತರ ಇನ್ನಷ್ಟು ಜೋರಾಗಿ ಈ ಮೀಟಿಂಗ್ ಗಳಿಗೆ ಒಂದಷ್ಟು ಅವಕಾಶ ಕೊಟ್ಟಿದೆ ಅನ್ನಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯತೀಂದ್ರ ಅವರ ಹೇಳಿಕೆಯನ್ನು ಖಂಡಿಸಿ ಹೈಕಮಾಂಡ್ ಕೂಡ ಇಲ್ಲಿವರೆಗೂ ಕೂಡ ಕ್ರಮ ತೆಗೆದುಕೊಳ್ತಿಲ್ಲ. ಆದ್ರೆ ನಾವುಗಳು ಮಾತನಾಡಿದ್ರೆ ಡಿ.ಕೆ. ಶಿವಕುಮಾರ್ ಬಣದ ಸದಸ್ಯರಿಗೆ ನೋಟಿಸ್ ಕೊಡ್ತಾರೆ ಅನ್ನೋ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಏನಾದ್ರು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸಿಎಂ ನಾನು ಒಟ್ಟಾಗಿದ್ದೇನೆ ಅನ್ನುವಂತ ಮಾತನ್ನ ಒಳಗೆ ಹೇಳ್ತಾ ಇದ್ರು ಕೂಡ ಒಳಗೆ ಇಬ್ಬರ ನಡುವೆ ಆಂತರಿಕವಾಗಿ ಕುದಿತಾ ಇರತಕ್ಕಂಥದನ್ನ ಗಮನಿಸಬಹುದು. ಮತ್ತು ಬೆಳಗಾವಿ ಅಧಿವೇಶನ ಸುಗಮವಾಗಬೇಕನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಪ್ರಯತ್ನವನ್ನು ಮಾಡಿತ್ತು ಅದೆಲ್ಲವೂ ಕೂಡ ವಿಫಲವಾಗಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ನಡುವೆ ಒಂದಷ್ಟು ಕಂದಕ ಮತ್ತಷ್ಟು ಸೃಷ್ಟಿಯಾಗಿದೆ. ಬಣಗಳ ಜಗಳ ಕೂಡ ತಾರಕಕ್ಕೆ ಹೋಗ್ತಾ ಇದೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ಆದ್ರಿಂದ ಈಗ 14ನೇ ತಾರೀಕಿಗೆ ವೋಟ್ ಚೋರಿ ವಿಚಾರವಾಗಿ ದೆಹಲಿಗೆ ಸಿಎಂ ಡಿಸಿಎಂ ಹೋಗ್ತಾ ಇದ್ದಾರೆ. ಅದಾದ ಬಳಿಕ 19 ಅಥವಾ 20 ತಾರೀಕಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಚರ್ಚೆ ಕರೀಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ರಾಜಕೀಯ ಚಟುವಟಿಕೆಗಳು ಆಯಾ ಬಣದಲ್ಲಿ ಗರಿಗೆದರ್ತಕ್ಕಂಥದ್ದು, ಮುಂದೆ ದೆಹಲಿಗೆ ಹೋಗುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಫಾಸ್ಟ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಜೊತೆಗೆ ನಾವು ಒಂದಿಷ್ಟು ಚರ್ಚೆಯನ್ನ ಮಾಡಿದ್ದೇವೆ. ಯಾರ್ಯಾರು? ಹೆಬ್ಬಾಳ್ಕರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೇವೆ. ಉಪಹಾರ ಕೂಟದಲ್ಲಿ ನಂಜೇಗೌಡರು ಕೂಡ ಇದ್ರು.
ಆದ್ರೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ. ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಜೊತೆ ನಾನು ಹೆಬ್ಬಾಳ್ಕರ್ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ. ಉಪಹಾರ ಕೂಟದಲ್ಲಿ ನಂಜೇಗೌಡರು ಕೂಟ ಇದ್ರು, ಆದ್ರೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತೇಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಸರ್ ನಿನ್ನೆ ನಮ್ಮ ಡಿನ್ನರ್ ಮೀಟಿಂಗ್ ಪ್ರತಿನಿಧಿ ಆಗಿದೆ. ಬಸವರಾಜ್ ಚರಂತಿಮಠ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿನ್ನರ್ ಮೀಟಿಂಗ್ಗಳು ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಮತ್ತೆ ಬಹುಶಃ ಇದು ನಾಯಕತ್ವದ ಒಂದು ಜಟಾಪಟಿಗೆ ಈ ಡಿನ್ನರ್ ಮೀಟಿಂಗ್ಗಳೇ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಇವತ್ತು ಬೆಳಿಗ್ಗೆ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಅನ್ನೋ ವಿಚಾರ. ಸದ್ಯ ಏನ್ ಸಂದೇಶ ರವಾನಿಸ್ತಾ ಇದೆ ಇದು ಅಂತ? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಎದುರಿತಕ್ಕಂತಹ ನಾಯಕತ್ವದ ಗೊಂದಲ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನೀವು ಗಮನಿಸಿದ್ರಿ, ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲೇ ಸಿಎಂ ಬಣ, ಡಿಸಿಎಂ ಬಣ ಮತ್ತು ತಟಸ್ಥ ಬಣ ಅಂತ ಡಿವೈಡ್ ಆಗಿರೋದನ್ನ ನೀವು ಬಹಳ ಪ್ರಮುಖವಾಗಿ ಗಮನಿಸಿದ್ರಿ. ಇದು ಹೊರತಂತೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿಸಿ ಸಮನ್ವಯ ಮೂಡಿಸುವಂತ ಕೆಲಸವನ್ನ ಮಾಡ್ತು. ಆದಾಗ್ಯೂ ಕೂಡ ಬೆಳಗಾವಿ ಅಧಿವೇಶನದ ಮೊದಲು ಒಂದು ದಿನ 2 ದಿನ ಸೈಲೆಂಟ್ ಆಗಿತ್ತು. ಆದ್ರೆ 2ನೇ ದಿನದ ಬಳಿಕ ಈ ಒಂದು ಬೆಳಗಾವಿ ಅಧಿವೇಶನದಲ್ಲೇ ನಾಯಕತ್ವದ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು, ಗೊಂದಲಗಳು, ಆಯಾ ಬಣದ ಶಾಸಕರುಗಳು ಚರ್ಚೆಯನ್ನ ಮಾಡ್ತಾ ಇರೋದನ್ನ ನೀವು ಗಮನಿಸಬೇಕು ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಕೂಡ ಮೇಲಿಂದ ಮೇಲೆ ಡಿನ್ನರ್ ಮೀಟಿಂಗ್ ಗಳನ್ನಾಗ್ಲಿ, ಲಂಚ್ ಮೀಟಿಂಗ್ ಗಳನ್ನಾಗ್ಲಿ, ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡ್ತಾನೆ ಇದ್ದಾರೆ. ವಿಧಾನಸಭೆಯ ಮೊಗಸಾಲೆಯಲ್ಲೂ ಕೂಡ ಅಲ್ಲಲ್ಲಿ ಸೇರಿದಲ್ಲೂ ಕೂಡ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಸಿದ್ದರಾಮಯ್ಯ ಅವರ ಬಣದ ಸದಸ್ಯರು ಕೂಡ ಹಿಂದೆ ನಾಯಕರೆಲ್ಲ ಒಟ್ಟಾಗಿ ಸೇರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ತರಹದ ಮೀಟಿಂಗ್ ಗಳು ಪ್ರತಿದಿನ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಈ ವೇಳೆ ರಾಜಕೀಯ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ರಾಜಕೀಯ ಸಂಘರ್ಷಕ್ಕೂ ಕೂಡ ಎಡೆ ಮಾಡಿಕೊಡ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ನಡುವೆ ಏನ್ ತಿಕ್ಕಾಟ ನಡೀತಾ ಇದೆ, ಅದರಲ್ಲಿ ಯತೀಂದ್ರ ಅವರ ಹೇಳಿಕೆ ಕೊಟ್ಟ ನಂತರ ಇನ್ನಷ್ಟು ಜೋರಾಗಿ ಈ ಮೀಟಿಂಗ್ ಗಳಿಗೆ ಒಂದಷ್ಟು ಅವಕಾಶ ಕೊಟ್ಟಿದೆ ಅನ್ನಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯತೀಂದ್ರ ಅವರ ಹೇಳಿಕೆಯನ್ನು ಖಂಡಿಸಿ ಹೈಕಮಾಂಡ್ ಕೂಡ ಇಲ್ಲಿವರೆಗೂ ಕೂಡ ಕ್ರಮ ತೆಗೆದುಕೊಳ್ತಿಲ್ಲ. ಆದ್ರೆ ನಾವುಗಳು ಮಾತನಾಡಿದ್ರೆ ಡಿ.ಕೆ. ಶಿವಕುಮಾರ್ ಬಣದ ಸದಸ್ಯರಿಗೆ ನೋಟಿಸ್ ಕೊಡ್ತಾರೆ ಅನ್ನೋ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಏನಾದ್ರು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸಿಎಂ ನಾನು ಒಟ್ಟಾಗಿದ್ದೇನೆ ಅನ್ನುವಂತ ಮಾತನ್ನ ಒಳಗೆ ಹೇಳ್ತಾ ಇದ್ರು ಕೂಡ ಒಳಗೆ ಇಬ್ಬರ ನಡುವೆ ಆಂತರಿಕವಾಗಿ ಕುದಿತಾ ಇರತಕ್ಕಂಥದನ್ನ ಗಮನಿಸಬಹುದು. ಮತ್ತು ಬೆಳಗಾವಿ ಅಧಿವೇಶನ ಸುಗಮವಾಗಬೇಕನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಪ್ರಯತ್ನವನ್ನ ಮಾಡಿತ್ತು ಅದೆಲ್ಲವೂ ಕೂಡ ವಿಫಲವಾಗಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ನಡುವೆ ಒಂದಷ್ಟು ಕಂದಕ ಮತ್ತಷ್ಟು ಸೃಷ್ಟಿಯಾಗಿದೆ. ಬಣಗಳ ಜಗಳ ಕೂಡ ತಾರಕಕ್ಕೆ ಹೋಗ್ತಾ ಇದೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ಆದ್ರಿಂದ ಈಗ 14ನೇ ತಾರೀಕಿಗೆ ವೋಟ್ ಚೋರಿ ವಿಚಾರವಾಗಿ ದೆಹಲಿಗೆ ಸಿಎಂ ಡಿಸಿಎಂ ಹೋಗ್ತಾ ಇದ್ದಾರೆ. ಅದಾದ ಬಳಿಕ 19 ತಾರೀಕಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಚರ್ಚೆ ಕರೀಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ರಾಜಕೀಯ ಚಟುವಟಿಕೆಗಳು ಆಯಾ ಬಣದಲ್ಲಿ ಗರಿಗೆದರ್ತಕ್ಕಂಥದ್ದು, ಮುಂದೆ ದೆಹಲಿಗೆ ಹೋಗುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.